ಟಾಕ್ಸಿಕ್ ಸಿನಿಮಾ ಬರ್ತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಟಾಕ್ಸಿಕ್ ಸಿನಿಮಾ ಬಗ್ಗೆ ಕೆಲವೊಂದು ಹೊಸ ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆ ಎಲ್ಲೂ ಹೊರಗಡೆ ಬಂದಿಲ್ಲ. ಆದರೆ ನಮಗಿರೋ ಇಂಟರ್ನಲ್ ಮಾಹಿತಿ ಮೂಲಕ ಅದನ್ನ ಹೇಳ್ತಾ ಇದ್ದೀನಿ. ಅದೇನು ಅಂತ ನೋಡ್ಕೊಂಡ್ಬಿಡೋಣ ಬನ್ನಿ. ಟಾಕ್ಸಿಕ್ ಸಿನಿಮಾ ಗೋವಾದಲ್ಲಿ ನಡೆಯುವಂತಹ ಒಂದು ಡ್ರಗ್ ಕಾರ್ಟೆಲ್ನ ಕತೆ ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ನಮಗೆ ಸಿಕ್ಕಿರೋ ಇವಾಗಿನ ಮಾಹಿತಿ ಪ್ರಕಾರ ಇದು ಒಂದು ತುಂಬಾ ಹಳೆಯ ಕಾಲದ ಕಥೆಯಾಗಿದೆ. ಒಂದು ಕಾಲದಲ್ಲಿ ಪೋರ್ಚುಗೀಸರು ಗೋವಾದಲ್ಲಿ ನೆಲೆಸಿದಾರಲ್ಲ, ಆ ಕಾಲದ ಕತೆ ಇದಾಗಿದೆ. ಆ ಕಾಲದಲ್ಲಿ ಗೋವಾದಲ್ಲಿ ಡ್ರಗ್ಸ್ ತುಂಬಾ ಒಂದು ದೊಡ್ಡ ರೋಲ್ ಅನ್ನ ಪ್ಲೇ ಮಾಡ್ತಾ ಇತ್ತು. ಈ ಡ್ರಗ್ ಮಾಫಿಯಾ ಅಂದ ಕೂಡಲೇ ಇಡೀ ಪ್ರಪಂಚನೇ ಗೋವಾ ಕಡೆ ಒಂದ್ಸಾರಿ ತಿರುಗಿ ನೋಡ್ತಾ ಇತ್ತಂತೆ. ಗೋವಾದಲ್ಲಿ ಡ್ರಗ್ ಮಾಫಿಯಾ ಯಾವ ಲೆವೆಲ್ಗಿತ್ತಪ್ಪ ಅಂದ್ರೆ ಇಡೀ ಪ್ರಪಂಚಕ್ಕೆ 1 ತಿಂಗಳು ಡ್ರಗ್ಸ್ನ ಹಂಚಬಹುದಾಗಿತ್ತಂತೆ. ಅಷ್ಟು ಡ್ರಗ್ಸ್ ಗೋವಾದಲ್ಲಿತ್ತು ಅಂತ ಹೇಳ್ತಾರೆ. ಗೋವಾನ ಆಳ್ಬೇಕು ಅಂತ ಎಲ್ಲರಿಗೂ ಆಸೆ ಇತ್ತು. ಆದ್ರೆ ಆ ಡ್ರಗ್ ಲೋಕದ ಅಧಿಪತಿ ಯಶ್ ಹೆಂಗಾಗ್ತಾರೆ, ಯಾವ ರೀತಿಯಲ್ಲಿ ಆ ಡ್ರಗ್ ಲೋಕನ ಆಳ್ತಾರೆ ಅನ್ನೋದೇ ಈ ಟಾಕ್ಸಿಕ್ ಸಿನಿಮಾ ಅಂತ ಹೇಳಲಾಗ್ತಿದೆ. ಡ್ರಗ್ ಅಷ್ಟೇ ಅಲ್ಲ, ಗೋವಾ ಆ ಕಾಲದಲ್ಲೇ ಕೆಸಿನೋಗಳಿಗೆ ಫೇಮಸ್ ಆಗಿತ್ತು. ಸೊ ನಾವೆಲ್ಲ ಯಶ್ ಕೆಸಿನೋ ಒಳಗೆ ಹೋಗೋ ವಿಡಿಯೋ ಕೂಡ ನೋಡಿದ್ದೀವಿ. ಜೊತೆಗೆ ಯಶ್ ಕ್ಯಾರೆಕ್ಟರ್ ವೈಲ್ಡ್ ಆಗಿರುತ್ತೆ ಅಂತ ನಾವೇನು ಹೇಳಬೇಕಾಗಿಲ್ಲ, ಅದು ನೋಡಿದ್ರೆ ನಮಗೆ 100% ಗೊತ್ತಾಗುತ್ತೆ. ಇನ್ನೊಂದು ಅಪ್ಡೇಟ್ ಏನಂದ್ರೆ, ಈ ಸಿನಿಮಾದ ಫೈನಲ್ ಶೆಡ್ಯೂಲ್ ಕೆಲವೇ ದಿನಗಳಲ್ಲಿ ಶುರುವಾಗ್ತಾ ಇದೆ. ಸೊ ಕೆಲವೊಂದು ಪ್ಯಾಚಪ್ ವರ್ಕ್ ನಂತರ ಈ ಸಿನಿಮಾ ಶೂಟಿಂಗ್ 1-2 ತಿಂಗಳಲ್ಲೇ ಕಂಪ್ಲೀಟ್ ಆಗಲಿದೆ. ಮಾರ್ಚ್ಗೂ ಮುಂಚೆ ಎಲ್ಲವನ್ನು ಮುಗಿಸುವ ಟಾರ್ಗೆಟ್ ಕೂಡ ಇಟ್ಕೊಂಡಿದೆ ಸಿನಿಮಾ ತಂಡ. ಇನ್ನೂ ತುಂಬ VFX ಮತ್ತು ಎಡಿಟಿಂಗ್ಗಳ ನಂತರ ಸಿನಿಮಾ ರಿಲೀಸ್ ಆಗುತ್ತೆ. ಇನ್ನು ಸಾಂಗ್ ಮತ್ತು ಫೈಟ್ಗಳ ಬಗ್ಗೆ ಹೆಚ್ಚಾಗಿ ಮಾಹಿತಿ ಸಿಕ್ಕಿಲ್ಲ. ದೀಪಾವಳಿ ಅಥವಾ ಡಿಸೆಂಬರ್ಗೆ ಮೂವಿನ ರಿಲೀಸ್ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಕೊಂಡಿದೆ ಚಿತ್ರತಂಡ. ಎಲ್ಲವೂ ಅದೇ ಪ್ಲಾನ್ ಪ್ರಕಾರ ಆದರೆ ಖಂಡಿತ ಈ ವರ್ಷದ ಎಂಡ್ನಲ್ಲಿ ಟಾಕ್ಸಿಕ್ ಕಿಕ್ನಲ್ಲೇ ನಾವೆಲ್ಲ ತೇಲಾಡ್ತಾ ಇರ್ತೀವಿ. ಇನ್ನು ಹೊಸ ಅಪ್ಡೇಟ್ ಬಂದರೆ ಖಂಡಿತ ನಿಮ್ಮ ಮುಂದೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡಿ ಸಮಯ ನ್ಯೂಸ್.